ಬ್ಯಾಕ್ 7 ನಿಗಮ ಮಂಡಳಿ ಮುಚ್ಚೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ. 9 ನಿಗಮ ಮಂಡಳಿಗಳ ವಿಲೀನಕ್ಕೂ ಸಮಿತಿ ಶಿಫಾರಸು. 60 ನಿಗಮ ಮಂಡಳಿಗಳ ಅಭಿವೃದ್ಧಿಗೆ 379 ಶಿಫಾರಸು. ಸುಧಾರಣಾ ಸಮಿತಿಯಿಂದ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ವರದಿಯನ್ನು ನೀಡಲಾಗಿದೆ. ಆರ್ ವಿ ದೇಶಪಾಂಡೆ ಅಧ್ಯಕ್ಷತೆಯ ಸಮಿತಿ ಈ ವರದಿಯನ್ನು ಕೊಟ್ಟಿದೆ. ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಸಂಯಮ ಮಂಡಳಿ, ಕರ್ನಾಟಕ ಸಹಕಾರ ಕೋಳಿ ಸಾಕಾಣಿಕೆ ಒಕ್ಕೂಟ, ಕರ್ನಾಟಕ ಪಲ್ಪ್ ವುಡ್ ಲಿಮಿಟೆಡ್, ಕರ್ನಾಟಕ ರಾಜ್ಯ ಆಗ್ರೋ ಕಾರ್ನ್ ಪ್ರಾಡಕ್ಟ್ಸ್ ಲಿಮಿಟೆಡ್, ಮೈಸೂರು ಲ್ಯಾಂಪ್ ವರ್ಕ್ ಲಿಮಿಟೆಡ್, ಕರ್ನಾಟಕ ಅಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ 7 ನಿಗಮ ಮಂಡಳಿ ಮುಚ್ಚೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಹನುಮಂತ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇತ್ತೀಚೆಗಷ್ಟೇ ಒಂದಷ್ಟು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿತ್ತು. ಅಧ್ಯಕ್ಷರನ್ನ ನೇಮಕ ಮಾಡಿ ಒಂದಷ್ಟು ಸಿಹಿ ಸಿದ್ದು ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಿತ್ತು. ಮತ್ತೆ ಆ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಈಗ ಇತ್ತೀಚೆಗೆ ಆದಂತಹ ಒಂದಷ್ಟು ನಿಗಮ ಮಂಡಳಿಗಳ ಅಧ್ಯಕ್ಷ ನೇಮಕಾತಿ ಆದ ನಂತರದಲ್ಲಿ ಈಗ ಆಡಳಿತ ಸುಧಾರಣಾ ಆಯೋಗವು ಸರ್ಕಾರಕ್ಕೆ ತನ್ನ 9ನೇ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಆಯೋಗದ ಅಧ್ಯಕ್ಷರಾದಂತಹ ಆರ್ ವಿ ದೇಶಪಾಂಡೆ ಅವರು ಹೋಗಿ ತಮ್ಮ 9ನೇ ವರದಿಯನ್ನ ಕೊಟ್ಟಿದ್ದಾರೆ. ಈ ವರದಿಯಲ್ಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳ ಬಗ್ಗೆ ಬೆಳಕು ಚೆಲ್ಲುವಂತ ಆಡಳಿತಾತ್ಮಕವಾಗಿ ಯಾವೆಲ್ಲ ಸುಧಾರಣೆಗಳನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಲಹೆಗಳನ್ನ ಕೊಟ್ಟಿರುವಂತದ್ದು. ಈ ಸಲಹೆಯಲ್ಲಿ ಪ್ರಮುಖವಾಗಿ 7 ನಿಗಮ ಮಂಡಳಿಗಳೇನಿದಾವೆ ಅಂತಹ ನಿಗಮ ಮಂಡಳಿಗಳನ್ನ ಮುಚ್ಚಬೇಕು, ಮತ್ತೆ 9 ನಿಗಮ ಮಂಡಳಿಗಳನ್ನ ವಿಲೀನ ಮಾಡಬೇಕು ಅನ್ನೋ ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ ಹೇಳಿದ್ರೆ ಅಲ್ಲಿ ಒಂದಷ್ಟು ಸರ್ಕಾರದ ಹಣ ಹೆಚ್ಚು ವ್ಯಯ ಆಗ್ತಾ ಇದೆ ಮತ್ತು ಅದರಿಂದ ಜನರಿಗೂ ಕೂಡ ಯಾವುದೇ ರೀತಿಯ ಅನುಕೂಲಕರವಾಗಿಲ್ಲ. ಹಾಗಾಗಿ ಒಂದಷ್ಟು ಪಾರದರ್ಶಕತೆ ತರಬೇಕು ಆ ನಿಟ್ಟಿನಲ್ಲಿ ಜನರಿಗೆ ಏನು ತೆರಿಗೆ ಹಣ ಏನಿದೆ ಆ ತೆರಿಗೆ ಹಣಿಗೆ ಸದ್ಬಳಕೆ ಆಗಬೇಕು ಅಂತಂದು ಹೇಳಿದ್ರೆ ಇವುಗಳನ್ನ ಮುಚ್ಚಬೇಕು ಅನ್ನೋ ಸಲಹೆಗಳನ್ನ ಕೊಟ್ಟಿದ್ದಾರೆ. ಈಗ ಸರ್ಕಾರ ಆಡಳಿತ ಸುಧಾರಣಾ ಆಯೋಗ ಕೊಟ್ಟಂತ ಶಿಫಾರಸುಗಳನ್ನ ಸರ್ಕಾರ ಯಾವ ರೀತಿ ನೋಡುತ್ತೆ ಅನ್ನೋದು ನೋಡಬೇಕು. ಯಾಕಂತಂದ ಹೇಳಿದ್ರೆ ಇರುವಂತಹ 82 ನಿಗಮ ಮಂಡಳಿಗಳು ಏನಿದಾವೆ ಅವುಗಳಿಗೆ ಸುಧಾರಣೆಗಳನ್ನ ಮಾಡಲಿಕ್ಕೆ ಒಟ್ಟಾರೆಯಾಗಿ 379 ಶಿಫಾರಸುಗಳನ್ನ ಈ ಆಯೋಗ ಮಾಡಿದೆ. ಆಯೋಗ ಮಾಡಿದ ನಂತರ ಅದರಲ್ಲೂ ಕೂಡ ಈ ಒಂದು ನಿಗಮ ವಿಲೀನ ಮಾಡುವಂತದ್ದು 9 ಮತ್ತೆ ಮುಚ್ಚುವಂತ 7 ಹೊರತುಪಡಿಸಿ ಇನ್ನುಳಿದಂತ 60 ನಿಗಮ ಮಂಡಳಿಗಳಿಗೂ ಕೂಡ ಒಂದು ಸುಧಾರಣೆಯನ್ನ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಿಫಾರಸುಗಳನ್ನ ಮಾಡಿದ್ದಾರೆ. ಇವತ್ತು ಆಯೋಗ ಕೊಟ್ಟಂತಹ ವರದಿಯನ್ನ ಸ್ವೀಕಾರ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಸಚಿವ ಸಂಪುಟ ಸಭೆಯಲ್ಲಾಗಿರಬಹುದು ಮತ್ತೆ ಸಚಿವರಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಬಹುದು. 7 ನಿಗಮ ಮಂಡಳಿ ಮುಚ್ಚೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ. 9 ನಿಗಮ ಮಂಡಳಿಗಳ ವಿಲೀನಕ್ಕೂ ಸಮಿತಿ ಶಿಫಾರಸು. 60 ನಿಗಮ ಮಂಡಳಿಗಳ ಅಭಿವೃದ್ಧಿಗೆ 379 ಶಿಫಾರಸು. ಸುಧಾರಣಾ ಸಮಿತಿಯಿಂದ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ವರದಿಯನ್ನು ನೀಡಲಾಗಿದೆ. ಆರ್ ವಿ ದೇಶಪಾಂಡೆ ಅಧ್ಯಕ್ಷತೆಯ ಸಮಿತಿ ಈ ವರದಿಯನ್ನು ಕೊಟ್ಟಿದೆ.
ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಸಂಯಮ ಮಂಡಳಿ, ಕರ್ನಾಟಕ ಸಹಕಾರ ಕೋಳಿ ಸಾಕಾಣಿಕೆ ಒಕ್ಕೂಟ, ಕರ್ನಾಟಕ ಪಲ್ಫುಡ್ ಲಿಮಿಟೆಡ್, ಕರ್ನಾಟಕ ರಾಜ್ಯ ಆಗ್ರೋ ಗಾರ್ನ್ ಪ್ರಾಡಕ್ಟ್ಸ್ ಲಿಮಿಟೆಡ್, ಮೈಸೂರು ಲ್ಯಾಂಪ್ ವರ್ಕ್ ಲಿಮಿಟೆಡ್, ಕರ್ನಾಟಕ ಅಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ 7 ನಿಗಮ ಮಂಡಳಿ ಮುಚ್ಚೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಹನುಮಂತ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇತ್ತೀಚೆಗಷ್ಟೇ ಒಂದಷ್ಟು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿತ್ತು. ಅಧ್ಯಕ್ಷರನ್ನ ನೇಮಕ ಮಾಡಿ ಒಂದಷ್ಟು ಸಿಹಿ ಸಿದ್ದು ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಿತ್ತು. ಮತ್ತೆ ಆ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಈಗ ಇತ್ತೀಚೆಗೆ ಆದಂತಹ ಒಂದಷ್ಟು ನಿಗಮ ಮಂಡಳಿಗಳ ಅಧ್ಯಕ್ಷ ನೇಮಕಾತಿ ಆದ ನಂತರದಲ್ಲಿ ಈಗ ಆಡಳಿತ ಸುಧಾರಣಾ ಆಯೋಗವು ಸರ್ಕಾರಕ್ಕೆ ತನ್ನ 9ನೇ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಆಯೋಗದ ಅಧ್ಯಕ್ಷರಾದಂತಹ ಅರವಿಂದ್ ದೇಶಪಾಂಡೆ ಅವರು ಹೋಗಿ ತಮ್ಮ 9ನೇ ವರದಿಯನ್ನ ಕೊಟ್ಟಿದ್ದಾರೆ. ಈ ವರದಿಯಲ್ಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳ ಬಗ್ಗೆ ಬೆಳಕು ಚೆಲ್ಲುವಂತ ಆಡಳಿತಾತ್ಮಕವಾಗಿ ಯಾವೆಲ್ಲ ಸುಧಾರಣೆಗಳನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಲಹೆಗಳನ್ನ ಕೊಟ್ಟಿರುವಂತದ್ದು. ಈ ಸಲಹೆಯಲ್ಲಿ ಪ್ರಮುಖವಾಗಿ 7 ನಿಗಮ ಮಂಡಳಿಗಳೇನಿದಾವೆ ಅಂತಹ ನಿಗಮ ಮಂಡಳಿಗಳನ್ನ ಮುಚ್ಚಬೇಕು, ಮತ್ತೆ 9 ನಿಗಮ ಮಂಡಳಿಗಳನ್ನ ವಿಲೀನ ಮಾಡಬೇಕು ಅನ್ನೋ ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದು ಹೇಳಿದ್ರೆ ಅಲ್ಲಿ ಒಂದಷ್ಟು ಸರ್ಕಾರದ ಹಣ ಹೆಚ್ಚು ವ್ಯಯ ಆಗ್ತಾ ಇದೆ ಮತ್ತು ಅದರಿಂದ ಜನರಿಗೂ ಕೂಡ ಯಾವುದೇ ರೀತಿಯ ಅನುಕೂಲಕರವಾಗಿಲ್ಲ. ಹಾಗಾಗಿ ಒಂದಷ್ಟು ಪಾರದರ್ಶಕತೆ ತರಬೇಕು ಆ ನಿಟ್ಟಿನಲ್ಲಿ ಜನರಿಗೆ ಏನು ತೆರಿಗೆ ಹಣ ಏನಿದೆ ಆ ತೆರಿಗೆ ಹಣಿಗೆ ಸದ್ಬಳಕೆ ಆಗಬೇಕು ಅಂತಂದು ಹೇಳಿದ್ರೆ ಇವುಗಳನ್ನ ಮುಚ್ಚಬೇಕು ಅನ್ನೋ ಸಲಹೆಗಳನ್ನ ಕೊಟ್ಟಿದ್ದಾರೆ. ಈಗ ಸರ್ಕಾರ ಆಡಳಿತ ಸುಧಾರಣಾ ಆಯೋಗ ಕೊಟ್ಟಂತ ಶಿಫಾರಸುಗಳನ್ನ ಸರ್ಕಾರ ಯಾವ ರೀತಿ ನೋಡುತ್ತೆ ಅನ್ನೋದು ನೋಡಬೇಕು. ಯಾಕಂತಂದ ಹೇಳಿದ್ರೆ ಇರುವಂತಹ 82 ನಿಗಮ ಮಂಡಳಿಗಳು ಏನಿದಾವೆ ಅವುಗಳಿಗೆ ಸುಧಾರಣೆಗಳನ್ನ ಮಾಡಲಿಕ್ಕೆ ಒಟ್ಟಾರೆಯಾಗಿ 379 ಶಿಫಾರಸುಗಳನ್ನ ಈ ಆಯೋಗ ಮಾಡಿದೆ. ಆಯೋಗ ಮಾಡಿದ ನಂತರ ಅದರಲ್ಲೂ ಕೂಡ ಈ ಒಂದು ನಿಗಮ ವಿಲೀನ ಮಾಡುವಂತದ್ದು 9 ಮತ್ತೆ ಮುಚ್ಚುವಂತ 7 ಹೊರತುಪಡಿಸಿ ಇನ್ನುಳಿದಂತ 60 ನಿಗಮ ಮಂಡಳಿಗಳಿಗೂ ಕೂಡ ಒಂದು ಸುಧಾರಣೆಯನ್ನ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಿಫಾರಸುಗಳನ್ನ ಮಾಡಿದ್ದಾರೆ. ಇವತ್ತು ಆಯೋಗ ಕೊಟ್ಟಂತಹ ವರದಿಯನ್ನ ಸ್ವೀಕಾರ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಸಚಿವ ಸಂಪುಟ ಸಭೆಯಲ್ಲಾಗಿರಬಹುದು ಮತ್ತೆ ಸಚಿವರಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಬಹುದು.